ಚಾನಲ್ಗೆ ಸ್ವಾಗತ. ದೃಷ್ಟಿ ಬಟ್ಟು ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್. ಇವತ್ತಿನ ಸಂಚಿಕೆ ಕೂಡ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಬೆಟ್ಟದಷ್ಟು ಪ್ರೀತಿನೇ ಇಟ್ಕೊಂಡು ದೃಷ್ಟಿ ಆದರೂ ಕೂಡ ದತ್ತನಿಗೆ ಬೇರೆ ಮದುವೆ ಮಾಡ್ಸೋಕ್ಕೆ ಹೊರಡ್ತಾಳೆ. ತನ್ನ ತಾಯಿ ಹೇಳಿದ ಹಾಗೆ ಕೇಳ್ಕೊಂಡು ಬಂದಿರುವಂಥ ದೃಷ್ಟಿಗೆ ಈಗ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ಗೊಂದಲಮಯವಾದ ಜೀವನವನ್ನು ಶುರು ಮಾಡೋಕ್ಕೆ ದೃಷ್ಟಿ ಮುಂದಾಗಬೇಕಾಗಿದೆ ಅಂತ ಹೇಳ್ಬೋದು. ಇಲ್ಲಿ ದತ್ತನ ಮದುವೆ ಒಂದು ಅಂದರೆ ದತ್ತನಿಗೆ ಹುಡುಗಿ ಸೆಟ್ಟಾಗಿರುತ್ತೆ. ಇದೆಲ್ಲ ಮನೆಯವರ ಪಿತೂರಿಂದ ಅವಳು ಕೂಡ ಬೇರೆ ಹುಡುಗನ ಪ್ರೀತಿ ಮಾಡಿರ್ತಾಳೆ. ಹಾಗಾಗಿ ಅವಳು ಮನೆ ಬಿಟ್ಟು ಹೊರಟುಬಿಡ್ತಾಳೆ. ಈ ಕಡೆ ದತ್ತನ ಜೀವನದಲ್ಲಿ ಬಿರುಗಾಳಿ ಥರ ಮತ್ತೆ ಅವನ ಜೀವನದಲ್ಲಿ ಮದುವೆನೇ ಅವನ ಹಣೆ ಬರದಲ್ಲಿ ಇಲ್ಲ ಅನ್ನೋ ಹಾಗೆ ಬರೆದು ಆಗಿಬಿಡುತ್ತೆ. ಮತ್ತು ಅವನ ಜೀವನದಲ್ಲಿ ಮತ್ತೆ ಅವನಿಗೆ ದೊಡ್ಡ ಸಂಕಷ್ಟಕ್ಕೆ ಈಡಾಗ್ತಾನೆ. ಅವಳು ಹೋಗ್ತಾಳಲ್ಲ, ಇದಕ್ಕೆ ದೃಷ್ಟಿನ ಕಾರಣ ಅನ್ನೋ ಹಾಗೆ ಬಿಂಬಿಸ್ತಾಳೆ ಮನೆಯಲ್ಲಿ ಅವರ ಅಣ್ಣನ ಹೆಂಡತಿ. ಹೀಗಾಗಿ ಅವನಿಗೆ ತುಂಬ ನೋವಾಗುತ್ತೆ. ದೃಷ್ಟಿ ಮೇಲೆ ಕೋಪದಿಂದ ನಿನ್ನ ಜೀವನ ಅಂತ ಪಣ ತೊಟ್ಟು ನಿನ್ನ ಈ ಮಾಂಗಲ್ಯ ಕಟ್ತಿದ್ದೀನಲ್ಲ, ಇದು 3 ಗಂಟು ನಿನ್ನ ಜೀವನದ ನರಕದ ಗಂಟು ಅಂತ ಹೇಳಿ ಇನ್ನು ಮುಂದೆ ಇದೆ. ಇಷ್ಟು ದಿನ ನೀನು ಈ ದತ್ತನ ನೋಡಿದೆ, ಇನ್ಮೇಲೆ ಈ ದತ್ತ ಬಾ ಏನು ಅಂತ ನಿನಗೆ ತೋರಿಸ್ತೀನಿ ಅಂತ ಅವಳಿಗೆ ತುಂಬ ಕೋಪದಿಂದ ಮಾತಾಡಿ 3 ಗಂಟೆನ ಹಾಕ್ತಾರೆ. ತುಂಬ ಕೋಪ ಇರುತ್ತೆ. ತುಂಬ ಅಂದರೆ ಪುರೋಹಿತರೇ ಮಂತ್ರ ಹೇಳಿ ಆಮೇಲೆ ದೃಷ್ಟಿ ಕೈಯಿಂದ ತಾನೇ ಹಾರ ಹಾಕಿಸ್ಕೋತಾರೆ. ಅವ್ರ ತಾಯಿ ಆಗಿರ್ಬೋದು, ಬೇಡ ಮಗನೇ ಬೇಡ ಅಂತ ಆಗಿರ್ಬೋದು. ಆಮೇಲೆ ಈ ಕಡೆ ಅವರ ಬೇಡ ಸಾಹೇಬ್ರೆ ಅಂತ ದೃಷ್ಟಿ ತಾಯಿ ಕೂಡ ಆ ಕಡೆಯಿಂದ ಓಡೋಡಿ ಬಂದೆ ಬೇಡ ಸಾಹೇಬ್ರೆ ಅಂದರೆ ಎಷ್ಟೇ ಕೇಳದೆ ದತ್ತ ದೃಷ್ಟಿಗೆ ತಾಳಿ ಕಟ್ಬಿಡ್ತಾರೆ. ಕಟ್ಬಿಟ್ಟು ಇನ್ನು ಮುಂದೆ ಈ ದತ್ತ ಬಾಯಿನ ಮುಖ ನೋಡೋಂಕ್ಯ ಈ ನಿನ್ನ ಕೊರಳಿನ ತಾಳಿನ ನಿನಗೆ ಇನ್ನು ಮುಂದೆ ಯಾವ ರೀತಿ ಆಗುತ್ತೆ, ನಿನ್ನ ಭವಿಷ್ಯ ನಿನ್ನ ಜೀವನ ಯಾವ ರೀತಿಯಲ್ಲಿ ಇರುತ್ತೆ ನೋಡುವಂತೆ ಅಂತ ದತ್ತ ಕ್ರೂರವಾಗಿ ದೃಷ್ಟಿನ ಮಾತಾಡ್ತಾರೆ. ಈ 3 ಗಂಟೆ ನಿನ್ನ ಜೀವನದ ಕೆಟ್ಟ ಘಟನೆ ಆಗೋ ಹಾಗೆ ನಡೆಸ್ಕೊತೀನಿ ಅನ್ನೋ ಥರ ಇರುತ್ತಾ ಮಾತು. ಇಲ್ಲಿ ದೃಷ್ಟಿ ಒಂದೊಂದು ದತ್ತ ಮಾತು, ದತ್ತ ನಡವಳಿಕೆ ನೋಡಿ ತುಂಬ ಶಾಕ್ ಪಡ್ತಾಳೆ. ದತ್ತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು ಕೂಡ ದತ್ತನ ಜೀವನ ಚೆನ್ನಾಗಿರಲಿ, ಅವ್ರ ಮನೆಯಲ್ಲಿ ಹೇಗೆ ಹೇಳ್ತಾರೋ ಹಾಗೆಲ್ಲ ಕೇಳ್ಕೊಂಡಿರೋ ದೃಷ್ಟಿಗೆ ಇವತ್ತಿನ ಘಟನೆಯಿಂದ ತುಂಬ ಮನಸ್ಸಿಗೆ ನೋವಾಗಿದೆ. ನಿಮಗೂ ಕೂಡ ಇವತ್ತಿನ ದೃಷ್ಟಿ ಬಟ್ಟು ಈ ಸೀರಿಯಲ್ ದತ್ತ ಮತ್ತು ದೃಷ್ಟಿ ಇಬ್ಬರು ಒಟ್ಟಾಗಿದ್ದಾರೆ. ಮುಂದಿನ ಸಂಚಿಕೆಗಳಂತೂ ಕುತೂಹಲಕಾರಿ ಸಂಚಿಕೆಯಾಗಿ ಬರಲಿದೆ. ಯಾಕಂದರೆ ದೃಷ್ಟಿ ಮೇಲಿರೋ ತಪ್ಪು ಅಪವಾದನ ದೃಷ್ಟಿ ಹೇಗೆ ದೂರ ಮಾಡ್ಕೋತಾಳೆ, ದೃಷ್ಟಿ ಇನ್ನೂ ಚೆನ್ನಾಗಿದ್ದಾಳಂತೆ ದತ್ತನಿಗೆ ಹೇಗೆ ಗೊತ್ತಾಗುತ್ತೆ, ಇದೆಲ್ಲ ಕುತೂಹಲಕಾರಿ ಸಂಚಿಕೆಯಾಗಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.